ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಬೈ ಜ್ಯೋತಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ರಿಯಲಿ ವೆಲ್. ಇವತ್ತಿನ ವ್ಲಾಗಲ್ಲಿ ಮಧ್ಯಾಹ್ನದಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟೆ, ಮಕ್ಕಳಿಬ್ಬರು ಕಾಲೇಜಿಗೆ ಹೋದರು. ಅದಾದಮೇಲೆ ನನಗೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ರಿಲ್ಯಾಕ್ಸ್ ಆಗಿ ಟೈಮ್ ಸಿಗೋದು. ಸೊ ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡಾದಮೇಲೆ ನಾನು ಬಾಲ್ಕನಿಯಲ್ಲಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕೋದಿತ್ತು ಅಂತ ಮೊದಲು ಇವಾಗ ಪ್ಲ್ಯಾಂಟ್ಸ್ಗೆ ನೀರು ಹಾಕ್ತಾಯಿದ್ದೀನಿ. ಈ ಬಾಲ್ಕನಿಯಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ನ ಇಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಲಾಸ್ಟ್ ವೀಕೆ ಹೋಗಿಬಿಟ್ಟು ನಾವು ಕೆಲವೊಂದು ಪ್ಲ್ಯಾಂಟ್ಸ್ನ ತೊಗೊಂಡು ಬಂದ್ವಿ. ಈ ಬಾಲ್ಕನಿ ಬಂದುಬಿಟ್ಟು ನಮ್ಮ ಲಿವಿಂಗ್ ರೂಮ್ಗೆ ಅಟ್ಯಾಚ್ ಆಗಿದೆ. ಸೊ ಇದು ಸ್ವಲ್ಪ ದೊಡ್ಡದಾಗೂ ಇದೆ. ಹಾಗೆಯೇ ಇಲ್ಲಿ ನಮಗೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ನಾವು ಟೀ ಕುಡಿಯೋದಾಗಲಿ ಮತ್ತು ನಂದು ಬೆಳಗ್ಗೆದ್ದು ಮೆಡಿಟೇಷನ್ನು ಮತ್ತು ಎಕ್ಸಸೈಸ್ ಎಲ್ಲ ನನಗೆ ಈ ಬಾಲ್ಕನಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಮನೇಲಿ ಎಲ್ಲರೂ ಕೂಡ ಅಷ್ಟೇ, ಮಕ್ಕಳು ಕೂಡ ಅಷ್ಟೇ. ಇಲ್ಲಿ ನಾವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ನಾನು ಈ ಬಾಲ್ಕನಿನ ಸ್ವಲ್ಪ ಮೇಕ್ ಓವರ್ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದು ಚೆನ್ನಾಗಿ ಇದನ್ನು ಡೆಕೋರ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಅಂತ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ನಾನು ಇವಾಗ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಮತ್ತು ಮುಂದೆ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಈ ಪ್ಲ್ಯಾಂಟ್ಸು ನಾನು ಮೈಸೂರು ರೋಡಲ್ಲಿ ತೊಗೊಂಡು ಬಂದಿರೋದು ಎಲ್ಲ. ಇವು ಪ್ಲ್ಯಾಂಟ್ಸ್ ಎಲ್ಲ ದೊಡ್ಡಾಲದ ಮರ ಅಂತ ಅಂತಾರಲ್ಲ, ಅಂದರೆ ಬಿಗ್ ಬ್ಯಾನಿಯನ್ ಟ್ರೀ ಹತ್ರ ನಾವು ತೊಗೊಂಡು ಬಂದಿದ್ದೀವಿ. ಅಲ್ಲಿ ತುಂಬ ನರ್ಸರೀಸ್ ಎಲ್ಲ ತುಂಬ ಇದೆ, ಫಾರ್ಮ್ಸ್ ಎಲ್ಲ ಇರೋದ್ರಿಂದ ಅಲ್ಲಿ ದೊಡ್ಡ ಬಿಸ್ನೆಸ್ಸು ಇದು, ನರ್ಸರಿ ಬಿಸ್ನೆಸ್ ಅಂತ ಹೇಳ್ಬೋದು. ಮತ್ತು ಪ್ಲ್ಯಾಂಟ್ಸ್ನ ತರುವಾಗಲೇ ನಾನು ಮಣ್ಣು ಮತ್ತು ಗೊಬ್ಬರ ಎಲ್ಲನೂ ನಾವು ತೊಗೊಂಡು ಬಂದ್ವಿ. ಮನೇಲೇ ಪ್ಲ್ಯಾಂಟ್ಸ್ನ ನಾವೇ ಹಾಕ್ಕೊಂಡ್ರಾಯ್ತು ಪಾಟ್ಸಲ್ಲೆಲ್ಲ ಅಂತ. ಅದಕ್ಕೆ ಅಂತ ನಾವು ಮಣ್ಣನ್ನು ನಾವು ಅಲ್ಲೇ ತೊಗೊಂಡು ಬಂದಿದ್ವಿ. ಬಟ್ ನಮಗೆ ಐಡಿಯಾ ಬರಲಿಲ್ಲ, ಸ್ವಲ್ಪ ಕಡಿಮೆ ಬಿತ್ತು ಮಣ್ಣು. ಬಟ್ ನಾನು ಕೆಲವೊಂದಕ್ಕೆ ಫುಲ್ ಆಯಿತು, ಕೆಲವೊಂದಕ್ಕೆ ಅರ್ಧನೇ ಹಾಕ್ಕೋಬೇಕಾಯಿತು. ನಾಳೆ ಹೋಗಿ ಮತ್ತೆ ನಾನು ಮಣ್ಣನ್ನು ತೊಗೊಂಡು ಬಂದು ಅದನ್ನು ಫುಲ್ ಮಾಡ್ಕೋಬೇಕು. ಮತ್ತು ಈ ಪ್ಲ್ಯಾಂಟ್ಸಿಗೆ ಏನಂತಾರೆ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ. ಬಟ್ ಈ ಕಲರ್ ಫ್ಲವರ್ಸ್ ನನಗೆ ತುಂಬ ಇಷ್ಟ ಆಯಿತು ಅಂತ ಇದು ಎರಡು ಪ್ಲ್ಯಾಂಟ್ಸ್ನ ನಾನು ತೊಗೊಂಡೆ. ಆ್ಯಂಡ್ ಈ 2 ಪಾಟ್ಸ್ನು ಕೂಡ ನಾನು ತೊಗೊಂಡು ಬಂದೆ. ನಂಗೆ ಮಣ್ಣು ಕೂಡ ಎಷ್ಟು ಕಡಿಮೆ ಆಗಿದೆ ಈ ಪಾಟ್ಸ್ಗೆಲ್ಲ. ಚಿಕ್ಕಿದೆ ಅಂತ ಇದನ್ನ ಅರ್ಧನೇ ತುಂಬಿಸಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಅಂತ. ಆ್ಯಂಡ್ ಇದು ವಾಸ್ ಥರ ಇರೋದು ಪಾಟ್ಸು ಕೂಡ ತುಂಬ ಇಷ್ಟ ಆಯಿತು. ಮೇಲೆ ಎಲ್ಲ ಫ್ಲವರ್ ಡಿಸೈನು ಒಂಥರ ಏನೋ ಪ್ರಿಟಿ ಅನ್ನಿಸ್ತು ಅಂತ 2 ಪಾಟ್ಸ್ನ ಇವನ್ನ ತೊಗೊಂಡು ಬಂದೆ. ಮತ್ತು ಇದು ಪುಟ್ಟದಾಗಿರೋ ತುಳಸಿದು ಕಟ್ಟೆ ಇದೆಯಲ್ಲ, ಇದನ್ನು ನನ್ನ ಫ್ರೆಂಡ್ ಕೊಟ್ಟಿರೋದು. ಇದು ಪುಟ್ಟದಾಗಿರೋದು, ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಅಲ್ಲ. ಇದನ್ನು ನನ್ನ ಫ್ರೆಂಡ್ ಕೊಟ್ಟಿರೋದು, ಗಿಫ್ಟ್ ಮಾಡಿರೋದು ನನಗೆ. ಸೊ ಅದು ನನಗೆ ತುಂಬ ಇಷ್ಟ ಅಂತ ನಾನು ಅದನ್ನು ನಮ್ಮ ಬಾಲ್ಕನಿಯಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇದು ಪಾಮ್ ಅಂತ, ಆರ್ಕೇಡ್ ಪಾಮ್ ಅಂತ. ಇದು 2 ಪಾಟ್ಸ್ನ ಇದು 2 ಪ್ಲ್ಯಾಂಟ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಇವೆಲ್ಲನೂ ನನ್ನ ಸೆಲೆಕ್ಷನ್ನೇ, ನಾನೇ ಇದನ್ನೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು. ನಮ್ಮ ಮನೆಯವರು ಏನು ಅಷ್ಟೊಂದು ಪ್ಲ್ಯಾಂಟ್ಸಲ್ಲಿ ಅಂದರೆ ಅವ್ರಿಗೆ ಇಷ್ಟ ಗಿಡ ಬೆಳೆಸಬೇಕು ಅಂತ. ಬಟ್ ಅವರು ಯಾವ್ಯಾವುದು ಬೇಕು ಅಂತ ನೀನೇ ಡಿಸೈಡ್ ಮಾಡು ಅಂತ ನನಗೆ ಹೇಳಿದ್ರು ಅಂತ ನಾನೇ ಸ್ವಲ್ಪ ನಾನು ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಮನೆಗೆ ಯಾವುದು ಒಳ್ಳೇದು ಅನ್ನೋದನ್ನ ನಾನು ರಿಸರ್ಚ್ ಮಾಡಿ ನಾನು ಈ ಪ್ಲಾಂಟ್ಸ್ನ ತಗೊಂಡು ಬಂದೆ. ಆಮೇಲೆ ಇಲ್ಲಿ ಕಾಣ್ತಾ ಇರೋದು ಲಾನ್ ಫೆಸಿಲಿಟಿ ಏನಿದೆ, ಇದು ಕಾನ್ಸೆಪ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಗ್ರೌಂಡ್ ಫ್ಲೋರ್ ಮನೆಗಳಿಗೂ ಒಂದೊಂದು ಲಾನ್ ಬರೋ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಬಿಲ್ಡರ್. ಸೊ ಇದು ನಮಗೆ ತುಂಬ ಇಷ್ಟ ಆಯಿತು. ನಾವು ಪರ್ಚೇಸ್ ಮಾಡುವಾಗ ಈ ವ್ಯೂ ನಮಗೆ ತುಂಬ ಇಷ್ಟ ಆಯಿತು. ಸೊ ಈ ಗ್ರೀನ್ರಿ ಕೂಡ ನಮಗೆ ಸಿಗುತ್ತೆ. ಇದು ಕೂಡ ವ್ಯೂ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಯಾವಾಗಲೇ ಕೂತ್ಕೊಂಡಾಗಲೂ ಕೂಡ ಈ ವ್ಯೂನು ಕೂಡ ನಮಗೆ ತುಂಬ ಪೀಸ್ಫುಲ್ ಅನಿಸುತ್ತೆ, ತುಂಬ ಕಾಮ್ ಆಗಿ ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ಮತ್ತು ಇವತ್ತು ನಾನು ಮಾಸ್ಟರ್ ಬೆಡ್ರೂಮದ್ದು ಕ್ಲೀನಿಂಗ್ ಇದೆ ಇವತ್ತು ನಂದು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣನೇ ನನಗೆ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇತ್ತು ಇವತ್ತು. ಅದಕ್ಕೆ ಅಂತ ನನಗೆ ಬೆಡ್ಡು ಕೂಡ ನಾನು ಮಾಡಿರಲಿಲ್ಲ ಇವತ್ತು. ಅಂದರೆ ಬೆಡ್ಡು ಕೂಡ ನೀಟ್ ಮಾಡ್ಕೊಳ್ಳೋದು ಆಗಿರಲಿಲ್ಲ. ಇವಾಗೆಲ್ಲ ಆದಮೇಲೆ ನಾನು ಮತ್ತೆ ಬೆಡ್ರೂಮ್ಗೆ ಬಂದಿದ್ದೀನಿ ಇವಾಗ. ಸೊ ಈಗ ಬೆಡ್ ಮಾಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ನಾನೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಆದರೆ ಇವತ್ತು ನಾನು ಡೀಪ್ ಕ್ಲೀನಿಂಗ್ ಏನೂ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ಮೊನ್ನೆ ತಾನೇ ನಾನು ಅಂದರೆ 2 ದಿನದ ಮೊದಲೇ ನಾನು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ಮೊದಲು ಒಂದು ಬ್ಲಾಗ್
ವ್ಲಾಗಲ್ಲಿ ಹೇಳಿದ ಹಾಗೆ ನಾನು ಒಂದೊಂದು ರೂಮ್ನ ಅಷ್ಟೇ ನಾನು ಕ್ಲೀನ್ ಮಾಡ್ಕೋತೀನಿ. ಡೈಲಿ ಎಲ್ಲ ರೂಮ್ನೂ ನಾನು ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಯಾಕೆಂದರೆ ಎಲ್ಲ ಕೆಲಸನೂ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತಲ್ವ. ಸೊ ಟೈಮು ಮ್ಯಾನೇಜ್ ಮಾಡಿಕೊಂಡು ನಾವು ಮಾಡಿದ್ರೆ ನಮಗೂ ಸುಸ್ತಾಗೋದಿಲ್ಲ, ನಮಗೂ ಸ್ಟ್ರೆಸ್ ಆಗೋದಿಲ್ಲ. ಅದಕ್ಕೆ ಅಂತ ನಾನು ಕೆಲವೊಂದು ಟೈಮ್ ಪ್ಲ್ಯಾನ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಅದೇ ಥರನೇ ನಾನು ಎಲ್ಲನೂ ನಾನು ಮಾಡ್ಕೋತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಬೆಳಗ್ಗೆನೇ ನಾವು ಎದ್ದು ಬಂದ ತಕ್ಷಣ ಬೆಡ್ ಮಾಡ್ಕೊಂಡ್ಬಿಡ್ತೀನಿ. ಅದರಿಂದನೇ ಅಂದರೆ ಬೆಡ್ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಅದರಿಂದನೇ ಎಷ್ಟೋ ನಮಗೆ ನಮ್ಮ ರೂಮ್ ಏನಿದೆಯಲ್ಲ ಎಷ್ಟು ಕ್ಲೀನ್ ಅನಿಸುತ್ತೆ. 50% ಆಲ್ಮೋಸ್ಟ್ ಕ್ಲೀನಾಗಿದೆ ಅನಿಸುತ್ತೆ ನನಗಂತೂ. ಸೊ ಬೆಡ್ನ ನಾನು ಮಾಡೋದು ಹೇಗೆ ಅನ್ನೋದು, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಒಂದು ಡೀಟೇಲಾಗಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಅಂದರೆ ನನಗೆ ಇದು ಬೆಡ್ ರಿಂಕಲ್ಸ್ ಎಲ್ಲ ಬೀಳತ್ತಲ್ವ, ಅಂದರೆ ಬೆಡ್ಶೀಟು ಆ ಕಡೆ ಈ ಕಡೆ ಆದರೆ ನನಗೆ ಇಷ್ಟ ಆಗಲ್ಲ. ನನಗೆ ಅದೊಂಥರ ಕ್ಲೀನಿಂಗ್ ಫ್ರೀಕು ಅಂತಲೇ ಹೇಳ್ಬೋದು. ಆ ಥರ ನನಗೆ ಬೆಡ್ಶೀಟ್ ಕೂಡ ನನಗೆ ನೀಟಾಗಿರಬೇಕು. ಅದಕ್ಕೆ ನಾನು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಫಾಲೋ ಮಾಡ್ತೀನಿ. ಅಂದರೆ ಬೆಡ್ಶೀಟ್ನ ಟಕಿನ್ ಮಾಡೋದು, ಅಂದರೆ ಒಳಗಡೆ ಹೇಗೆ ಸೇರಿಸ್ತೀನಿ ಅದೆಲ್ಲ ನಾನು ನಿಮಗೆ ಇನ್ನೊಂದು ದಿನ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ನಾನು ಇವತ್ತು ಬೆಡ್ಶೀಟ್ ರಿಮೂವ್ ಮಾಡ್ತಾ ಇಲ್ಲ. 2 days ಬ್ಯಾಕ್ನೇ ನಾನು ಬೆಡ್ಶೀಟ್ ರಿಮೂವ್ ಮಾಡ್ಕೊಂಡಿದ್ದೆ. ಅಂದರೆ ನಾನು ಒಂದು 4-5 days ಒಂದು ಸಾರಿನಾದರೂ, ಒಂದು ವೀಕ್ಲಿ ಒನ್ಸ್ ಆದರೂ ನಾನು ಬೆಡ್ಶೀಟ್ನ ನಾನು ಚೇಂಜ್ ಮಾಡ್ಕೋತಾ ಇರ್ತೀನಿ. ಸೊ 2 days ಬ್ಯಾಕ್ನೇ ನಾನು ಮಾಡ್ಕೊಂಡಿರೋದ್ರಿಂದ ಇವತ್ತು ಬೆಡ್ಶೀಟ್ ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಬಟ್ ಬರೀ ಮೊದಲು ಡ್ರೈ ಬಟ್ಟೆಯಿಂದ ಮೊದಲು ಧೂಳನ್ನೆಲ್ಲ ಜಾಡಿಸ್ಕೊಂಡು ಧೂಳನ್ನಷ್ಟೇ ನಾನು ಒರೆಸ್ಕೊಂಡು ಆಮೇಲೆ ಕೊಲ್ಲಿನ ತೊಗೊಂಡು ನಾನು ಇವಾಗ ವೆಟ್ ವೈಪ್ ಅಷ್ಟೇ ನಾನು ಮಾಡ್ಕೋತಾ ಇದ್ದೀನಿ. ಈ ಬೆಡ್ಶೀಟ್ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಅಮೆಝಾನ್ ಬೇಸಿಕ್ಸ್ ಅಂತ ಏನಿದೆಯಲ್ಲ ಅದರಿಂದನೇ ಪರ್ಚೇಸ್ ಮಾಡಿದ್ದು, ಅವ್ರದ್ದೇ ಇದು ಪ್ರಾಡಕ್ಟು. ಬಟ್ 2 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಈಕ್ವೆಲ್ ಟು ವಿಂಟರ್ಸ್ಗೆ ತುಂಬ ಚೆನ್ನಾಗಿದೆ ಇದು. ತುಂಬ ದಿನದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು, ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಸಮ್ಮರ್ಸ್ಗೆ ನಾನು ಇದನ್ನು ರೆಫರ್ ಮಾಡಲ್ಲ, ತುಂಬ ಹಾಟ್ ಆಗುತ್ತೆ. ಇವಾಗ ನಾನು ಟೆಂಪ್ರರಿಯಾಗಿ ಇದನ್ನು ನಾನು ಹಾಸ್ಕೋತಾ ಇದ್ದೀನಿ, ಆದರೆ ನಾನು ಚೇಂಜ್ ಮಾಡಬೇಕಾಗಿದೆ ಇದನ್ನು. ಬೆಡ್ ನೀಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಬೆಡ್ ಸೈಡ್ ಟೇಬಲ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ಟೇಬಲ್ ಮೇಲೆ ಇರೋದನ್ನೆಲ್ಲ ತೆಗೆದು ಅದರದ್ದು ಜಾಗಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ವೈಪ್ ಮಾಡ್ಕೊಂಡ್ಬಿಡ್ತೀನಿ, ಡ್ರೈ ವೈಪು ಮತ್ತು ವೆಟ್ ವೈಪು. ಇದೇನು ತೋರಿಸ್ತಾ ಇದ್ದೀನಲ್ಲ, ಇಬ್ಬರದು ನನ್ನ 2 ಮಕ್ಕಳದು 1 ವರ್ಷ ಇನ್ನೂ ಆಗಿರಲಿಲ್ಲ ಅಂದ್ಕೋತೀನಿ. ಆವಾಗಿಂದ ಫೋಟೋಸು ನನಗೆ ತುಂಬ ಇಷ್ಟ, ಇವೆರಡು ಫೋಟೋಸ್ ಅಂತ. ಇವನ್ನೆರಡೂ ನಾನು ಬೆಡ್ ಸೈಡ್ನಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಫ್ರೇಮ್ಸು ಕೂಡ ಅಷ್ಟೇ ನಾನು ಐಕಿಯಾದಿಂದ ಪರ್ಚೇಸ್ ಮಾಡಿದ್ದು. 2014 ನಾವು US ಅಲ್ಲಿದ್ದಾಗ ಪರ್ಚೇಸ್ ಮಾಡಿದ್ದು. ಆವಾಗಲಿಂದನೇ ನಾನು ಈ ಫ್ರೇಮ್ಸಲ್ಲಿನೇ ಇವೆರಡು ಫೋಟೋಸ್ನ ಹಾಕಿಟ್ಟಿದ್ದು. ಬಟ್ ಇದನ್ನೆಲ್ಲೂ ಇಡೋಕ್ಕೆ ನನಗೆ ಮನಸ್ಸಾಗಲ್ಲ, ಅದಕ್ಕೆ ಪಕ್ಕದಲ್ಲಿನೇ ನಾನು ಇದು ಬೆಡ್ ಸೈಡ್ ಟೇಬಲ್ ಮೇಲೇ ನಾನು ಅವೆರಡನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೊದಲು ನಾನು ಇಲ್ಲೊಂದು ಫ್ಲವರ್ ವಾಸ್ ಇಟ್ಕೊಂಡಿದ್ದೆ, ಬಟ್ ಅದನ್ನು ಇವತ್ತು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಚೇಂಜಸ್ನ ಮಾಡ್ತಾ ಇರ್ತೀನಿ. ಏಕೆಂದರೆ ನನಗೆ ಆ ಥರ ಚೇಂಜಸ್ ಮಾಡೋದ್ರಿಂದ ನನಗೆ ರಿಫ್ರೆಶ್ ಅನಿಸುತ್ತೆ. ಹೋಮ್ ಡೆಕೋರ್ನ ಚೇಂಜ್ ಮಾಡೋದ್ರಿಂದ ಚಿಕ್ಕ ಪುಟ್ಟ ನಾವು ಚೇಂಜಸ್ ಮಾಡ್ತಾ ಇದ್ದರೆ ನಮ್ಗೆ ಅದನ್ನೇ ನೋಡಿ ಬೋರ್ ಆಗಲ್ಲ ಅಂತ ನಾನು ಚೇಂಜಸ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಕೂಡ. ಬಟ್ ಮೊದಲು ಇಟ್ಟಿರೋದು ವಾಸು ಸ್ವಲ್ಪ ಉದ್ದ ಆಯಿತು, ನನಗದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಮತ್ತೆ ನಾನು ಅದನ್ನು ಚೇಂಜ್ ಮಾಡಿಬಿಟ್ಟು, ಇದು ಕೂಡ ನಾನು ಲಿವಿಂಗ್ ರೂಮಲ್ಲೇ ಇಟ್ಕೊಂಡಿರೋದು, ಅದನ್ನು ತಂದು ನಾನು ಇವತ್ತು ಇಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಪರ್ಪಲ್ ಕಲರ್ ಫ್ಲವರ್ಸು ಆರ್ಟಿಫಿಷಿಯಲ್ಲು, ಬಿಕಾಸ್ ಇದು ಸ್ವಲ್ಪ ಕಾರ್ನರಲ್ಲಿ ಇರೋದ್ರಿಂದ ನಾನು ಇನ್ನೂ ನ್ಯಾಚುರಲ್ ಫ್ಲವರ್ಸ್ನ ಇಡೋದು ಇನ್ನೂ ಟ್ರೈ ಮಾಡಿಲ್ಲ. ಫ್ಯೂಚರಲ್ಲಿ ಐ ವಿಲ್ ಟ್ರೈ ಫಾರ್ ದ್ಯಾಟ್ ಆಲ್ಸೋ, ನೋಡೋಣ. ಬಟ್ ಈ ಥರ ಚೇಂಜಸ್ ನಾವು ಮಾಡ್ಕೊತಾ ಇದ್ದರೆ ಮನೆಯಲ್ಲಿ ನಮಗೆ ರಿಫ್ರೆಶ್ಮೆಂಟ್ ಇರುತ್ತೆ, ಒಂದು ಸ್ವಲ್ಪ ನೋಡಿ ಬೋರ್ ಆಗಲ್ಲ, ಅದನ್ನೇ ನೋಡಿ ಬೋರ್ ಆಗಲ್ಲ ಅಂತ ನಾನು ಈ ಥರ ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಬೆಳಗ್ಗೆನೇ ಕೆಲವೊಂದು ಗ್ರೋಸರೀಸ್ನ ನಾನು
ತರಿಸಿದ್ದೆ, ಅದನ್ನು ಇವಾಗ ಅರೇಂಜ್ ಮಾಡ್ಕೋಬೇಕು. ಮತ್ತು ನಾನು ತುಂಬ ಜಾಸ್ತಿ ಏನಿರಲಿಲ್ಲ ಅಂತ ಬೆಳಗ್ಗೆನೇ ನಾನು ಸ್ವಲ್ಪನೇ ಇತ್ತು ಅಂತ ಆನ್ಲೈನಲ್ಲಿನೇ ನಾನು ತರಿಸಿದೆ. ತುಂಬ ಜಾಸ್ತಿ ಇದ್ದರೆ ಮಂತ್ಲಿ ಗ್ರೋಸರೀಸ್ನ ನಾನು ಮೆಟ್ರೋದಿಂದ ತೊಗೊಂಡು ಬರೋದು. ಬಟ್ ಲಾಸ್ಟ್ ಇಯರಿಂದ ನಾನು ಈ ಆನ್ಲೈನ್ ಸರ್ವಿಸಸ್ಸನ್ನೆಲ್ಲ ನಾನು ತೊಗೋತಾ ಇದ್ದೀನಿ. ಯಾಕೆಂದರೆ ಲಾಸ್ಟ್ ಇಯರ್ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಆಗಿತ್ತು. ಹೊರಗಡೆ ಹೋಗಿ ತುಂಬ ಹೊತ್ತು ನಿಂತ್ಕೊಂಡು ಪೇಷನ್ಸಿಂದ ನಿಂತ್ಕೊಂಡು ಪರ್ಚೇಸ್ ಮಾಡಿ ತೊಗೊಂಡು ಬರೋಷ್ಟು ಪಾಸಿಬಲ್ಲೇ ಆಗಿರಲಿಲ್ಲ ನಮಗೆ. ಆವಾಗಿಂದ ನಾನು ಇದನ್ನು ಟ್ರೈ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಝೆಪ್ಟೋದಿಂದ ನಾನು ಯೂಶ್ವಲಿ ಜಾಸ್ತಿ ನಾನು ಝೆಪ್ಟೋದಿಂದನೇ ತರಿಸ್ತೀನಿ. ಇವ್ರದ್ದು ನನಗೆ 1 ವರ್ಷ ಆಯಿತು ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಈ ಆನ್ಲೈನ್ ಸರ್ವಿಸ್ನ. ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಮತ್ತು ಹೊರಗಡೆ ಹೋಗೋಕ್ಕಾಗದೇ ಇದ್ದಾಗ, ನಾವು ಬ್ಯುಸಿ ಇದ್ದಾಗ ಈ ಥರ ನಾವು ಆನ್ಲೈನ್ ಸರ್ವಿಸಸ್ನ ಯೂಸ್ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಬಟ್ ಇವಾಗ ನಮಗೆ ಇದು ತುಂಬ ನಮ್ಗೆ ಅರ್ಬನ್ ಸಿಟೀಸಲ್ಲಿ ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೂ ನನಗೆ ಅನಿಸುತ್ತೆ. ಯಾಕೆಂದರೆ ವರ್ಕಿಂಗ್ ಇರ್ತೀವಿ, ಎಷ್ಟೋ ಜನ ನಮ್ಮ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಒಬ್ಬರೇ ಮ್ಯಾನೇಜ್ ಮಾಡ್ಕೋತಾ ಇರ್ತೀವಲ್ವ. ಆವಾಗ ಇದು ಈಗಿನ ಟೈಮಲ್ಲಿ ಇದು ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ಹೇಳ್ಬೋದು. ಸ್ವಲ್ಪ ಪೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ, ಅಂದರೆ 5 ರೂಪೀಸ್ ಹ್ಯಾಂಡ್ಲಿಂಗ್ ಫೀ ಏನೋ ತೊಗೋತಾರೆ ಅವರು. ಆ್ಯಂಡ್ ಫ್ರೀ ಡೆಲಿವರಿನೂ ಇರುತ್ತೆ, ಅಂದರೆ ಮೇ ಬಿ 200-300 ಪರ್ಚೇಸ್ ಆದಮೇಲೆ ಫ್ರೀ ಡೆಲಿವರಿನೂ ಕೊಡ್ತಾರೆ. ಇಲ್ಲಿವರೆಗೂ ನಾನು 1 ವರ್ಷ ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ ಈ ಆನ್ಲೈನ್ ಸರ್ವಿಸ್ನ. ನನಗೆ ಯಾವಾಗಲೂ ಕೆಟ್ಟು ಹೋಗಿರೋದು ಅಂದರೆ ನಾನು ತರಕಾರಿನೂ ತರಿಸಿರ್ತೀನಿ, ಒಂದೊಂದು ಸಾರಿ ಫ್ರೂಟ್ಸ್ನೂ ನಾವು ತೊಗೊಂಡು ಬಂದಿರ್ತೀವಿ. ಬಟ್ ನನಗೆ ಇನ್ನೂವರೆಗೂ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಗೇ ಇಲ್ಲ. ಸೊ ಇದು ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಡುಗೆನೂ ನಾನು ಬೆಳಗ್ಗೆನೇ ಮಾಡಿಟ್ಕೊಂಡ್ಬಿಟ್ಟಿದ್ದೆ. ಲಂಚ್ ಬಾಕ್ಸ್ ಮಾಡೋವಾಗಲೇ ನಮಗೂ ಕೂಡ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಾನು ಡೈಲಿ ಒಂದೇನಾದರೂ ಡೀಪ್ ಕ್ಲೀನಿಂಗ್ ಆದರೂ ನಮಗೆ ಇದ್ದೇ ಇರುತ್ತೆ, ಅಥವಾ ನಾನು ಏನಾದರೂ ಆರ್ಗನೈಸ್ ಮಾಡ್ಕೊಳ್ಳೋದಾದರೂ ಇದ್ದೇ ಇರುತ್ತೆ ಅಲ್ವಾ. ಮತ್ತು ಅಡುಗೆದು ನನಗೆ ಟೆನ್ಷನ್ ಬೇಡ ಅಂತ ಬೆಳಗ್ಗೆನೇ ನಾನು ಮಾಡಿಟ್ಕೊಂಡ್ಬಿಡ್ತೀನಿ, ಅಂದರೆ ಪೀಸ್ಫುಲ್ಲಾಗಿ ನಾವು ಕೆಲಸ ಮಾಡ್ಕೋಬೋದು ಅಂತ. ಆಮೇಲೆ ಹಸ್ಬೆಂಡು ಕೂಡ ಇವತ್ತು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ರು. ಅದಕ್ಕೆ ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ 1 ಗಂಟೆ ಆಗೇ ಹೋಯಿತು. ಅದಕ್ಕೆ ನಾನು ಇವಾಗ ಊಟಕ್ಕೆ ರೆಡಿ ಮಾಡ್ಕೋತೀನಿ. ಮೊದಲು ಡೈನಿಂಗ್ ಟೇಬಲ್ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಊಟಕ್ಕೆಲ್ಲ ರೆಡಿ ಮಾಡ್ಕೋತೀನಿ. ಲಂಚ್ ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ಕಿಚನಿಗೆ ಬಂದಿದ್ದೀನಿ. ಕೌಂಟರ್ ಟಾಪ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂತ. ಬೆಳಗ್ಗೆ ತಿಂಡಿಗೆ ಅಂತ ದೋಸೆ ಮಾಡಿದ್ದೆ, ಅದರದ್ದು ಹಿಟ್ಟು ಮಿಕ್ಕಿತ್ತು ಒಂದು ಸ್ವಲ್ಪ ಅಂತ ಅದನ್ನು ಇವಾಗ ಬೇರೆ ಚಿಕ್ಕ ಪಾತ್ರೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ರಾತ್ರಿದು ನಮ್ಮದು ಬೇರೆ ಅಡುಗೆನೇ ಇರುತ್ತೆ, ಬಿಸಿ ಅಡುಗೆನೇ ನಾನು ಮಾಡ್ಕೋತೀನಿ. ಯಾಕೆಂದರೆ ಬೆಳಗ್ಗೆ ಬೇಗನೆ 5:30ಗೆಲ್ಲ ನಾನು ಅಡುಗೆ ಮಾಡಿಟ್ಕೊಂಡಿರ್ತೀನಲ್ವ, ಸೊ ಅದು ರಾತ್ರಿವರೆಗೂ ಆಗುತ್ತೆ, ಅದು ತುಂಬ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅಂತ ನಾನು ರಾತ್ರಿ ಬೇರೆಯೇ ಅಡುಗೆ ಮಾಡ್ಕೊಳ್ಳೋದು. ಮತ್ತು ಎಲ್ಲರೂ ಮನೆಗೂ ಬಂದಿರ್ತಾರೆ, ಬೆಳಗ್ಗೆನೇ ತಿಂದಿರೋದನ್ನೇ ಮತ್ತೆ ಅವ್ರಿಗೂ ತಿನ್ನೋದಕ್ಕೂ ಇಷ್ಟ ಆಗಲ್ಲ, ಮತ್ತು ಎಕ್ಸ್ಟ್ರಾ ಮಾಡಿ ಸುಮ್ಮನೆ ಕೆಡಿಸೋದು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ನಾನು ರಾತ್ರಿ ಬೇರೆಯೇ ಕುಕ್ ಮಾಡ್ತೀನಿ. ಮತ್ತು ರಾತ್ರಿ ಇವಾಗಲಂತೂ ನಾನು ಸ್ವಲ್ಪ ಲೈಟಾಗಿಯೇ ನಾವು ಡಿನ್ನರ್ ಮಾಡ್ತಾ ಇರೋದ್ರಿಂದ ನಾವು ಏನಾದರೂ ಬ್ರೇಕ್ಫಾಸ್ಟ್ ಐಟಮ್ ಆದ್ರೂ ನಾವು ಮಾಡ್ಕೋತೀವಿ. ಅದಕ್ಕೆ ನಾನು ಜಾಸ್ತಿ ಬೆಳಗ್ಗೆ ಎಲ್ಲ ಅಡುಗೆ ಎಷ್ಟಾಗುತ್ತೋ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಮಾಡಿಕೊಂಡು ರಾತ್ರಿಗೆ ಬೇರೆಯೇ ನಾನು ಅಡುಗೆ ಮಾಡ್ಕೊಳ್ಳೋದು. ಆದರೆ ಕೌಂಟರ್ ಟಾಪ್ನ ನಾನು ರಾತ್ರಿವರೆಗೂ ಹಾಗೆ ಬಿಡೋದೇ ಇಲ್ಲ, ಮಧ್ಯಾಹ್ನವೂ ಒಂದು ಸ್ವಲ್ಪ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ಕ್ಲೀನಾಗಿರುತ್ತೆ ಮನೆ, ಯಾವಾಗ್ಲೂ ಕಿಚನ್ನು ಕೂಡ ಕ್ಲೀನ್ ಅನಿಸುತ್ತೆ ನನಗೆ. ಹಾಗೆಯೇ ಸಂಜೆನೂ ನಾವು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಕೋಬೋದು ಅಂತ ನಾನು ಅಷ್ಟಷ್ಟೇ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಮತ್ತು ನಮಗೆ ಈ ಥರ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಕಷ್ಟವೂ ಆಗೋದಿಲ್ಲ, ಒಂದೇ ಪಟ್ಟಿಗೆ ಎಲ್ಲನೂ ನಾವು ಮಾಡ್ಕೊಳ್ಳೋದು ಸ್ಟ್ರೆಸ್ ಅನಿಸುತ್ತೆ, ಆ ಥರ ಆಗೋದೇ ಇಲ್ಲ. ಅದಕ್ಕೆ ನಾನು ಮಧ್ಯಾಹ್ನ ಅಡುಗೆ ಆದ ತಕ್ಷಣ ನಾನೊಂದು ಸ್ವಲ್ಪ ಕ್ಲೀನಿಂಗೂ ನಾನು ಜೊತೆಗೇ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಕ್ರೇಪ್ಸು ಕೂಡ ಒಂದು ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು ಉಳ್ಕೊಂಡಿತ್ತು ಕೆಲಸ, ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಂದರೆ ತಿನ್ನೋದಕ್ಕೆ ಎಲ್ಲರೂ ಕೂಡ ತಿನ್ನೋದಕ್ಕೆ ಈಸಿ ಆಗಿರುತ್ತೆ. ಸೊ ಅದನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ಮಧ್ಯಾಹ್ನ ರೆಸ್ಟ್ ಮಾಡ್ಕೋತೀನಿ. 1 ಅವರ್ ಆದರೂ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಬೆಳಗ್ಗೆಯಿಂದ ಎಲ್ಲ ತುಂಬ ರೆಸ್ಟ್ಲೆಸ್ ಆಗಿರುತ್ತಲ್ಲ, ರೆಸ್ಟು ನಮಗೆ ಅಷ್ಟೇ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಮಧ್ಯಾಹ್ನ ಒನ್ ಅವರ್ ನಾನು ಏನೂ ಮಾಡ್ದೇನೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತೀನಿ. ಬಟ್ ಇವತ್ತು ನನಗೆ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ನನಗೆ. ಇವಾಗ ರೆಗ್ಯುಲರ್ ಆಗಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಮನೆಯದು ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಎಲ್ಲ ನನಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಬ್ಬನೂ ಹತ್ತಿರ ಬಂತಲ್ವ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೂ ಜಾಸ್ತಿ ಇರೋದ್ರಿಂದ ನನಗೆ ವ್ಲಾಗ್ನು ಬೇಗ ಅಪ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ಮಾಡಿಕೊಂಡ್ರೆ ಆಯಿತು, ಅದನ್ನು ರೆಸ್ಟ್ ಮಾಡೋದು ಬೇಡ ಅಂತ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಸಂಜೆನೇ ಸಿಗ್ತಾ ಇದ್ದೀನಿ ನಿಮಗೆ ಟೀ ಜೊತೆಗೆ. ಟೀ ಬೇಕೇ ಬೇಕು. ಸಂಜೆ 1 ಕಪ್ ಟೀ ಕುಡಿದೇ ಹೋದರೆ ನನಗೆ ಸಂಜೆ ಶುರು ಆಯಿತು ಅಂತ ಅನಿಸೋದೇ ಇಲ್ಲ. ನಿಮಗೆ ಯಾರ್ಯಾರಿಗೂ ಟೀ ಲವರ್ಸ್ ಇದ್ದೀರಾ ನನ್ನ ವ್ಯೂವರ್ಸಲ್ಲಿ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. 2 ಪಾತ್ರೆಯಲ್ಲಿ ಯಾಕಪ್ಪ ಟೀ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಒಂದರಲ್ಲಿ ಶುಗರ್ಲೆಸ್ ಟೀ ಮಾಡ್ತಾಯಿದ್ದೆ, ಒಂದರಲ್ಲಿ ವಿತ್ ಶುಗರ್ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಊರಿಂದ ಬಂದಿರೋದ್ರಿಂದ ಅವ್ರಿಗೆ ಶುಗರ್ಲೆಸ್ ಟೀ ಮಾಡಿಕೊಡ್ಬೇಕಿತ್ತು ಅಂತ ಅವ್ರಿಗೆ ಶುಗರ್ಲೆಸ್ ಮಾಡಿಕೊಡ್ತಾಯಿದ್ದೀನಿ. ಹಾಗೆಯೇ ನನ್ನ ಹಸ್ಬೆಂಡ್ಗೆ ವಿತ್ ಶುಗರ್ ಟೀ. ಸೊ ಇವಾಗ ಟೀ ರೆಡಿಯಾಗಿದೆ. ಟೀ ಕೊಟ್ಬಿಟ್ಟು ನಾನು ಟೀನ ರಿಲ್ಯಾಕ್ಸಾಗಿ ಎಂಜಾಯ್ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಮತ್ತು ನನ್ನ ಚಿಕ್ಕ ಮಗ ಈನುಗೆ ವಿಟಮಿನ್ ಡೆಫಿಷಿಯನ್ಸಿ ಆಗಿತ್ತು ಲಾಸ್ಟ್ 2 ಮಂತ್ಸಿಂದ. ಸೊ ನಾವು ಅದು ಹೇಗೆ ಅಂತ ಒಂದು ಸಾರಿ ನಾವು ಇವನಿಗೆ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂದುಬಿಟ್ಟಿದ್ದ ಕಾಲೇಜಲ್ಲಿ ಬಾಸ್ಕೆಟ್ಬಾಲ್ ಆಡೋಕ್ಕೆ ಹೋಗಿ ಅಂತ. ಆವಾಗ ಆರ್ಥೋಗೆ ತೋರ್ಸೋಕ್ಕೆ ಅಂತ ನಾವು ಹೋಗಿದ್ವಿ. ಆವಾಗ ಡಾಕ್ಟರು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸೋಕ್ಕೆ ಹೇಳಿದರು. ಆವಾಗಲೇ ಗೊತ್ತಾಯಿತು ಇವನಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ. ಬಟ್ ನಮ್ಗೆ ಆ ಥರ ಅವನಿಗೇನು ವೀಕ್ನೆಸ್ ಆಗಲಿ ಏನೂ ಇರಲಿಲ್ಲ. ಬಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರು ಪ್ರೋಟೀನ್ ಡ್ರಿಂಕ್ ಕೊಡಬೇಕಾಗತ್ತೆ, ಸಪ್ಲಿಮೆಂಟು, ಅಂದರೆ ಡೆಫಿಷಿಯನ್ಸಿ ಕಮ್ಮಿ ಆಗುತ್ತೆ ಅಂತ. ಈಗಿನ ಮಕ್ಕಳಲ್ಲಿ ವಿಟಮಿನ್ ಡಿ ಯೂಶ್ವಲಿ ಕಡಿಮೆ ಇದ್ದೇ ಇರುತ್ತೆ. ಯಾಕೆಂದರೆ ಹೊರಗಡೆ ಆಡೋಕ್ಕೂ ಜಾಸ್ತಿ ಹೋಗೋದಿಲ್ಲ, ಆಮೇಲೆ ಬಿಸಿಲು ಜಾಸ್ತಿ ಅವ್ರಿಗೆ ಬಡಿಯೋದೇ ಇಲ್ಲ. ಅದಕ್ಕೆ ವಿಟಮಿನ್ ಡಿ ಇದ್ದು ಡೆಫಿಷಿಯನ್ಸಿ ಜಾಸ್ತಿ ಆಗಿದೆ ಇವಾಗ ಅಂತ ಹೇಳ್ಬೋದು ಈಗಿನ ಮಕ್ಕಳಲ್ಲಿ. ಸೊ ಅದಕ್ಕೆ ಸಪ್ಲಿಮೆಂಟ್ ನೀವು ಕೊಡಲೇಬೇಕಾಗತ್ತೆ ಅಂತ ಹೇಳಿದರು. ಬಟ್ ನಾ ಮನೆಯಲ್ಲೂ ಕೂಡ ಈ ನಟ್ ಪೌಡರ್ ಎಲ್ಲ ಮಾಡಿ ಪ್ರೋಟೀನಕ್ಕೆ ನಾನು ಪ್ರೋಟೀನ್ ಶೇಕ್ ಎಲ್ಲ ಮಾಡಿಕೊಡ್ತಾ ಇರ್ತೀನಿ. ಬಟ್ ಸಪ್ಲಿಮೆಂಟು ಬೇಕಾಗತ್ತೆ ಅಂದರು ಅಂತ ನಾನಿದು ಹಾರ್ಲಿಕ್ಸದು ಪ್ರೋಟೀನ್ ಡ್ರಿಂಕ್ ಬರುತ್ತೆ, ಅದನ್ನು ಅವರು ಪ್ರಿಸ್ಕ್ರೈಬ್ ಮಾಡಿದ್ರು. ಅದನ್ನು ನಾನು ಇವಾಗ ಅವನಿಗೆ ಕೊಡ್ತಾಯಿದ್ದೀನಿ. ಅವನು ಟೀ ಕಾಫಿ ಏನೂ ತೊಗೊಳ್ಳೋದಿಲ್ಲ. ಸೊ ಅದಕ್ಕೆ ಡೈಲಿ ಇದನ್ನು ಹಾಲಲ್ಲಿ ಹಾಕಿ ಅವನಿಗೆ ಕೊಡ್ತಾಯಿದ್ದೀನಿ. ನನ್ನ ತಂಗಿ ಊರಿಗೆ ಬಂದಿದ್ದಾಳೆ. ಸೊ ಅವಳು ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕೆ ಇವಾಗ ಏನಾದರೂ ಫ್ರೆಶ್ ಆಗಿ ಮತ್ತು ಸ್ವೀಟ್ಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗೆಯೇ ನಾನು ತುಂಬ ದಿನ ಆಗಿತ್ತು ಮನೇಲಿ ಏನು ಸ್ವೀಟ್ಸ್ ಮಾಡಿರಲೇ ಇಲ್ಲ. ಮಾಡಿದ ತಕ್ಷಣ ನಾವು ಅಷ್ಟೊಂದು ಡಯಟ್ ಮಾಡೋಕ್ಕಾಗೋದೇ ಇಲ್ಲ. ಮನೇಲಿ ಇದೆ ಅಂದ ತಕ್ಷಣ ನಾವು ಸ್ವೀಟ್ಸ್ನ ತಿನ್ನೋದು ಬಿಡೋದೇ ಇಲ್ಲ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ವೀಕ್ಲಿ 1 ಸಾರಿನಾದರೂ ಮಾಡಿರ್ತೀನಿ. ಈಗ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾಳೆ ನನ್ನ ತಂಗಿ ಬಂದಿದ್ದಾಳೆ ಊರಿಂದ, ಅಮ್ಮನ ಮನೆಗೆ ಬಂದಿದ್ದಾಳೆ. ಅಮ್ಮನ ಮನೆಯೂ ಹತ್ರನೇ ಆಗುತ್ತೆ ಅಂತ ನಾನು ಹೇಳಿದ್ನಲ್ವ. ಸೊ ಅವಳು ಅಲ್ಲಿದ್ದಾಳೆ. ಇವಾಗ ನಮ್ಮನೆಗೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅದಕ್ಕೆ ಒಂದು ಸ್ವೀಟ್ ಏನಾದರೂ ಮಾಡಬೇಕು ಅಂತ ಜಾಮೂನ್ ಮಾಡ್ತಾಯಿದ್ದೀನಿ ನಾನಿವತ್ತು, ಗುಲಾಬ್ ಜಾಮೂನು. ಮತ್ತು ಇವತ್ತು ನಾನು MTR ಅವ್ರದ್ದು ಜಾಮೂನ್ ಮಿಕ್ಸ್ ಏನು ಬರುತ್ತಲ್ವ ಅದನ್ನು ಯೂಸ್ ಮಾಡಿ ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪನೇ ನಾನು ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ಎಲ್ಲ ಕಲಿಸ್ಕೋಬಾರ್ದು, ಅದರಿಂದ ಜಾಮೂನು ಹಾರ್ಡಾಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ. ಈಸಿಯಾಗಿ, ಅಂದರೆ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ಇದನ್ನು ನಾವು ಕಲಿಸ್ಕೋಬಾರ್ದು. ಹಾಗೆಯೇ ಕಲಿಸ್ಕೊಳ್ಳೋವಾಗಲೇ ನಾನು 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡೆ. ನೋಡಿದ್ರಲ್ವ, ಅದನ್ನು ಹಾಕ್ಕೊಳ್ಳೋದೇನು ನೀಡಿಲ್ಲ. ಬಟ್ ಅದನ್ನು ಹಾಕ್ಕೊಂಡ್ರೇ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಜಾಮೂನು ಅಂತ. ನಾನು ಒಂದ್ಸರಿ ಟ್ರೈ ಮಾಡಿದೆ, ತುಪ್ಪ ಹಾಕಿ ಮಾಡಿದ್ ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂತು, ಅಂದರೆ ಬೈಂಡಿಂಗ್ ಚೆನ್ನಾಗಾಗುತ್ತೆ ಇನ್ನೂ ಕೂಡ. ಸೊ ಅದಕ್ಕೆ ತುಪ್ಪ ಹಾಕಿ, ಒಳಗಡೆ ತುಪ್ಪ ಹಾಕಿ ಮೊದಲು ಕಲಿಸ್ಕೊಂಡೆ. ಅದಾದಮೇಲೆ ಇವಾಗ ಮೇಲೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ನಾನು ತುಪ್ಪ ಸವರ್ತಾ ಇದ್ದೀನಿ ಹಿಟ್ಟಿಗೆ ಅಂತ, ಕ್ರ್ಯಾಕ್ಸ್ ಎಲ್ಲ ಹೋಗಲಿ ಅಂತ. ಇವಾಗ ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೀನಿ ಒಂದು ಕಡೆಗೆ ರೆಸ್ಟ್ಗೆ ಅಂತ, ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ
ಎಣ್ಣೆನೇ ಕಾಯಕ್ಕಿಟ್ಟದಾಗಿದೆ. ಈಗ ನಾನು ಉಂಡೆ ಮಾಡ್ಕೊಳ್ಳೋದಕ್ಕೆ ತುಪ್ಪ ಒಂದು ಸ್ವಲ್ಪ ಕೈಗೆ ಸವರ್ಕೊಳ್ತಾ ಇದ್ದೀನಿ. ತುಪ್ಪನೋ ಅಥವಾ ಎಣ್ಣೆನೋ ಯಾವುದಾದ್ರೂ ಒಂದು ಸ್ವಲ್ಪ ಕೈಗೆ ಹಚ್ಕೋಬೇಕು ಮೊದಲು. ಅದಾದಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಇವಾಗ ಇದನ್ನು ಮಾಡೋವಾಗ್ಲೂ ಅಷ್ಟೇ ತುಂಬ ಹಾರ್ಡಾಗಿ ನಾವು ಉಂಡೆ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ರೌಂಡ್ ಆಗಲೇಬೇಕು, ಕ್ರ್ಯಾಕ್ಸ್ ಬರಲೇಬಾರ್ದು ಅಂತ ನಾವು ತುಂಬ ಹಾರ್ಡಾಗಿ ಪ್ರೆಸ್ ಆಗಿ ಮಾಡೋಕ್ಕೆ ಹೋದರೆ ಪಾಕ ಒಳಗಡೆವರೆಗೂ ಹೋಗೋದೇ ಇಲ್ಲ, ಹೊರಗಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ, ತಿನ್ನೋಕೆ ಚೆನ್ನಾಗೂ ಇರೋದಿಲ್ಲ. ಅದಾದಮೇಲೆ ಕ್ರ್ಯಾಕ್ಸ್ ಮೇಲೆ ಬರದೇ ಇರೋ ಥರ ನೋಡಿಕೊಂಡು ಅಷ್ಟೇ ನಾವು ನಿಧಾನಕ್ಕೆ ಈಸಿ ಹ್ಯಾಂಡ್ಸಿಂದ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಉಂಡೆ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡು ಇದಾದಮೇಲೆ ನಾನು ಇವಾಗ ಎಣ್ಣೆ ಕಾದಿದೆಯೋ ಇಲ್ವೋ ನೋಡೋದಕ್ಕೆ ಒಂದು ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆಕ್ ಮಾಡ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಎಣ್ಣೆ ತುಂಬ ಜಾಸ್ತಿನೂ ಕಾಯಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪನೇ ಹೀಟ್ ಆಗಿದ್ದರೆ ಸಾಕು. ತುಂಬ ಜಾಸ್ತಿ ಕಾದು ಹೋದರೆ ಜಾಮೂನೆಲ್ಲ ಹೊರಗಡೆಯಿಂದ ರೆಡ್ ಆಗಿರುತ್ತೆ, ಬಟ್ ಒಳಗಡೆ ಏನೂ ಅಷ್ಟೊಂದು ಬೇಯೋದಿಲ್ಲ. ಅದಕ್ಕೆ ಸ್ವಲ್ಪನೇ ಮೀಡಿಯಮ್ ಆಗಿ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಇವಾಗ ಎಣ್ಣೆಯಲ್ಲಿ ಒಂದೊಂದೇ ಜಾಮೂನನ್ನು ನಾನು ಬಿಡ್ತಾ ಹೋಗ್ತಾ ಇದ್ದೀನಿ. ಗುಲಾಬ್ ಜಾಮೂನು ಕಾಮನ್ ಸ್ವೀಟ್ ಅಂತಲೇ ಹೇಳ್ಬೋದು, ಸಿಂಪಲ್ ಆಗಿದೆ. ಅದಕ್ಕೆ ಎಲ್ಲರೂ ಇದನ್ನು ಒಂದಲ್ಲ ಒಂದು ಸಾರಿ ಎಲ್ಲರೂ ಮಾಡೇ ಇರ್ತೀರಾ. ಆದರೆ ಸಿಂಪಲ್ ಟಿಪ್ಸು ನಾನು ಯೂಸ್ ಮಾಡೋದು ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇದು ನನಗೂ ಮೊದಲು ಮಾಡೋವಾಗ ತುಂಬ ಕ್ರ್ಯಾಕ್ಸ್ ಎಲ್ಲ ಬರ್ತಾಯಿತ್ತು, ಹಾರ್ಡೋ ಆಗ್ತಾಯಿತ್ತು. ಆಮೇಲೆ ಪಾಕನೂ ಅಷ್ಟೊಂದು ಚೆನ್ನಾಗಿ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿಕೊಂಡು ಹೋದಾದ್ಮೇಲೆ, ಅಂದರೆ ತುಂಬ ಸರ್ತಿ ಮಾಡಿ ಪ್ರಾಕ್ಟೀಸ್ ಆದಮೇಲೆ ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾನು ಸಿಂಪಲ್ ಟಿಪ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ಈ ರೀತಿ ಫ್ರೈ ಆದ ತಕ್ಷಣವೇ ನಾನು ಪಾಕದಲ್ಲಿ ಅದನ್ನು ಮಿಕ್ಸ್ ಮಾಡೋದಿಲ್ಲ. ಜಾಮೂನೆಲ್ಲ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಮಗೆ ಒಡೆಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ತುಂಬ ಜನದ ಕಂಪ್ಲೇಂಟು ಏನಪ್ಪ ಅಂತಂದರೆ, ನಾವು ಜಾಮೂನೇನೋ ಚೆನ್ನಾಗಿ ಬಂದಿರುತ್ತೆ, ಆದರೆ ಪಾಕದಲ್ಲಿ ಹಾಕಿದ ತಕ್ಷಣವೇ ನಮಗೆ ಒಡೆದೋಗ್ಬಿಡುತ್ತೆ ಅಂತ. ಈ ರೀತಿ ಮಾಡಿದ್ರೆ ಪಾಕದಲ್ಲಿ ಒಡೆಯೋ ಚಾನ್ಸಸ್ ಇರೋದಿಲ್ಲ. ಸ್ವಲ್ಪ ಅದು ಟೆಂಪ್ರೇಚರ್ ಕಮ್ಮಿ ಆದಮೇಲೆ ನಾವು ಅದನ್ನು ಪಾಕದಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಪಾಕನ ಹಿರ್ಕೊಳ್ಳುತ್ತೆ. ಆಮೇಲೆ ನಮ್ಮದು ಜಾಮೂನು ಒಡೆಯೋದಿಲ್ಲ. ಮತ್ತು ಇವಾಗ ಪಾಕನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಸಕ್ಕರೆ ಪಾಕನ. ಅದಕ್ಕೆ ನಾನು 2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆಯೇ ಅದರಷ್ಟೇ 2 ಕಪ್ನಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಾಯ್ಲ್ ಬರೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಜಾಮೂನ್ ಮಾಡುವಷ್ಟರಲ್ಲಿನೇ ಡಿನ್ನರ್ದು ರೆಡಿ ಮಾಡೋಕ್ಕೆ ನನಗೆ ಟೈಮ್ ಆಗೋಗಿತ್ತು. ಅದಕ್ಕೆ ಇವಾಗ ಡಿನ್ನರ್ ಪ್ರಿಪ್ರೇಷನ್ ನಾನು ಸೈಡಲ್ಲಿ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಸೈಡಲ್ಲಿ ನಾನು ಬದನೆಕಾಯಿನ ಇವಾಗ ಬೇಯಕ್ಕಿಟ್ಟಿದ್ದೀನಿ. ರಾತ್ರಿ ನಾನು ಡಿನ್ನರ್ಗೆ ಅಂತ ನಾನು ಇವತ್ತು ಬೆಂಗನ್ ಭರ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಬದನೆಕಾಯಿನ ಬೇಯಕ್ಕಿಟ್ಟಿದ್ದೀನಿ. ಅದಾದಮೇಲೆ ನನ್ನದು ಸಕ್ಕರೆ ಪಾಕ ರೆಡಿ ಆಗಿದೆ. ಅದನ್ನು ಒಂದು ದೊಡ್ಡ ಪಾತ್ರೆಗೂ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಸ್ವಲ್ಪ ಅಗಲ ಆಗಿದ್ರೆ ಜಾಮೂನ್ ಹಾಕಿದಾಗ ಒಂದಕ್ಕೆ ಒಂದು ಅಂಟ್ಕೊಂಡು ಒಡೆಯೋದಿಲ್ಲ ಅಂತ. ಹಾಗೆಯೇ ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿನೂ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಫ್ಲೇವರ್ಗೋಸ್ಕರ. ಇವಾಗ ನಾನು ಎಲ್ಲ ಜಾಮೂನೆಲ್ಲ ಪಾಕದಲ್ಲಿ ಹಾಕಿ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ, ಒಳಗಡೆ ಸಕ್ಕರೆ ಪಾಕದೊಳಗಡೆ ಎಲ್ಲ ಚೆನ್ನಾಗಿ ಅದು ಒಳಗಡೆ ಸೇರಿಕೊಳ್ಳಿ ಅಂತ. ಜಾಮೂನೆಲ್ಲ ರೆಡಿ ಆಯಿತು. ಇವಾಗ ಗುಲಾಬ್ ಜಾಮೂನು ನಿಮ್ಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ತಿಳಿಸಿ ನನಗೆ. ಮತ್ತು ಇವಾಗ ಡಿನ್ನರ್ ಪ್ರಿಪ್ರೇಷನ್ನು ನಾನು ಸ್ವಲ್ಪ ಮಾಡ್ಕೊಂಡಿದ್ದಾಯಿತು. ಮತ್ತು ಇವಾಗ ಎಲ್ಲ ಕೌಂಟರ್ ಟಾಪು ಎಲ್ಲ ಕಿಚನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಇವತ್ತಿನ ಬ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಹೋಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ದಿನದ ಜೊತೆಗೆ, ಮತ್ತೊಂದು ಫ್ರೆಶ್ ವ್ಲಾಗ್ ಜೊತೆಗೆ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.